ನಾವು ಒಂದು ಕಾರ್ನ ಪರ್ಚೇಸ್ ಮಾಡಿದ ಮರುಕ್ಷಣವೇ ಕಾರ್ ಡೀಟೇಲಿಂಗ್ಗೆ ತಗೊಂಡೋಗ್ತೀವಿ. ಅಲ್ಲಿ ಇಂಟೀರಿಯರ್, ಎಕ್ಸ್ಟೀರಿಯರ್ ಚೇಂಜಸ್, PPF ಮತ್ತು ಸೆರಾಮಿಕ್ ಕೋಟಿಂಗ್ನ ಮಾಡಿಸ್ತೀವಿ. ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಚೇಂಜಸ್ ಗಾಡಿಯ ಲುಕ್ಸ್ನ ಇಂಪ್ರೂವ್ ಮಾಡುತ್ತೆ. ಆದರೆ PPF ಮತ್ತು ಸೆರಾಮಿಕ್ ಕೋಟಿಂಗ್ನ ಅಗತ್ಯ ಏನು, ಅಥವಾ ಇದು ಒಂದು ರೀತಿಯ ಸ್ಕ್ಯಾಮ? ಎಲ್ಲದಕ್ಕಿಂತ ಮುಂಚೆ ನಾವು PPF ಮತ್ತು ಸೆರಾಮಿಕ್ ಕೋಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ PPF ಎಂದರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್. PPFನಲ್ಲಿ ಥರ್ಮೋಪ್ಲಾಸ್ಟಿಕ್ ಪಾಲಿಥೇನಿಯಂ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. PPF ಗಾಡಿಯನ್ನು ಮೈನರ್ ಡ್ಯಾಮೇಜ್ಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ಶೈನಿ ಹಾಗೂ ಗ್ಲಾಸಿಯಾಗಿ ಕಾಣೋಕ್ಕೆ ಸಹಾಯ ಮಾಡುತ್ತೆ. ಎರಡನೇದು ಸೆರಾಮಿಕ್ ಕೋಟಿಂಗ್. ಸೆರಾಮಿಕ್ ಕೋಟಿಂಗಲ್ಲಿ ಹೈಡ್ರೋಫೋಬಿಕ್ ಲಿಕ್ವಿಡ್ನ ಯೂಸ್ ಮಾಡ್ತಾರೆ. ಸೆರಾಮಿಕ್ ಕೋಟಿಂಗ್ ಶಾರ್ಟ್ ಟರ್ಮಲ್ಲಿ ಗಾಡಿಯ ಒರಿಜಿನಲ್ ಪೇಂಟ್ನ ಲಾಂಗ್ ಲಾಸ್ಟಿಂಗ್ ಆಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಅವಾಯ್ಡ್ ಸ್ಕ್ರಾಚಸ್ ಆ್ಯಂಡ್ ಕಲರ್ ಫೇಡ್. ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಕೂಡ ಇರುತ್ತೆ. PPF ಗಾಡಿಯನ್ನು ಮೈನರ್ ಡ್ಯಾಮೇಜ್ಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ, ಆದರೆ ಮೇಜರ್ ಡ್ಯಾಮೇಜ್ಗಳಿಂದ ಪ್ರೊಟೆಕ್ಟ್ ಮಾಡಲ್ಲ. ಮೊದಲೇ ಒಂದು ಗಾಡಿಗೆ PPF ಮಾಡಿಸ್ತೀವಿ ಅಂದರೆ ಸುಮಾರು 85,000ದಿಂದ 2,00,000 ತನಕ ಖರ್ಚು ಆಗುತ್ತೆ. ಮತ್ತು PPF ಓವರ್ ದಿ ಟೈಮ್ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿನ ಕಳೆದುಕೊಳ್ಳುತ್ತೆ ಮತ್ತು ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಗಾಡಿಯ ಒರಿಜಿನಲ್ ಪೇಂಟ್ ಕೂಡ ಡ್ಯಾಮೇಜ್ ಆಗಬಹುದು. ನಾವು ಒಳ್ಳೆ ಕ್ವಾಲಿಟಿಯ PPF ಬಳಸಿದ್ರೆ ಲಾಂಗ್ ಟರ್ಮಲ್ಲಿ ಯೂಸ್ ಆಗುತ್ತೆ. ಅದು ಗಾಡಿಯನ್ನು ಮೈನರ್ ಡ್ಯಾಮೇಜ್ಗಳಿಂದ ಅವಾಯ್ಡ್ ಮಾಡುತ್ತೆ ಹೊರತು ಮೇಜರ್ ಡ್ಯಾಮೇಜ್ನಿಂದ ಅಲ್ಲ. ನಾವು ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿದ್ರೂ ಸಹ PPF ಅಷ್ಟು ಪ್ರಾಕ್ಟಿಕಲ್ ಅನಿಸೋದಿಲ್ಲ. ಇಫ್ ಇನ್ ಕೇಸ್ ನಿಮ್ಮ ಕಾರ್ಗೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಕೂಡ ಆಗಬಾರದು ಎಂದರೆ ಮತ್ತು ನಿಮ್ಮ ಕಾರ್ ಹೈಲಿ ಎಕ್ಸ್ಪೆನ್ಸಿವ್ ಆಗಿದ್ದರೆ PPFನ ಮೊರೆ ಹೋಗಬಹುದು. ಕೊನೆಯದಾಗಿ ಸೆರಾಮಿಕ್ ಕೋಟಿಂಗ್. ಸೆರಾಮಿಕ್ ಕೋಟಿಂಗ್ ಹೈಡ್ರೋಫೋಬಿಕ್ ಲಿಕ್ವಿಡ್ ಆಗಿರೋದ್ರಿಂದ ಗಾಡಿಯನ್ನು ಹಾರ್ಡ್ ವಾಟರ್, ಹೀಟ್, UV ರೇಸ್ಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇದರಿಂದ ಗಾಡಿಯ ಒರಿಜಿನಲ್ ಪೇಂಟ್ ಲಾಂಗ್ ಟರ್ಮ್ ತನಕ ಬಾಳಿಕೆ ಬರುತ್ತೆ ಹಾಗೂ ಗಾಡಿಯು ಡಲ್ ಆಗಿ ಕಾಣೋದಿಲ್ಲ ಮತ್ತು ಸ್ಕ್ರಾಚಸ್ಗಳು ಕೂಡ ಅವಾಯ್ಡ್ ಆಗುತ್ತೆ. ಸೆರಾಮಿಕ್ ಕೋಟಿಂಗ್ ಒಂದು ಕಾಸ್ಟ್ ಎಫೆಕ್ಟಿವ್ ಮೆಥಡ್ ಅಂತ ಹೇಳಬಹುದು. ಇದು ಸುಮಾರು 2 ವರ್ಷ ತನಕ ಬಾಳಿಕೆ ಬರುತ್ತೆ ಮತ್ತು ಒಂದು ಸತಿ ಸೆರಾಮಿಕ್ ಕೋಟಿಂಗ್ ಮಾಡಿಸೋಕೆ ಸುಮಾರು 20,000 ತನಕ ಖರ್ಚು ಆಗುತ್ತೆ. ಇದರಿಂದ ಇದು ಒಂದು ಕಾಸ್ಟ್ ಎಫೆಕ್ಟಿವ್ ಮತ್ತು ಲಾಜಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮ ಕಾರ್ಗೆ PPF ಬೆಟರಾ ಅಥವಾ ಸೆರಾಮಿಕ್ ಕೋಟಿಂಗ್ ಬೆಟರಾ ಎಂದು ಯೋಚಿಸಿ ಮುನ್ನಡೆಯಿರಿ. ಇದಿಷ್ಟು ನನ್ನ ಅಭಿಪ್ರಾಯ ಆಗಿತ್ತು. PPF ಮತ್ತು ಸೆರಾಮಿಕ್ ಕೋಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟೇ.